ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಇವತ್ತು ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ. ಇವತ್ತು ನಾವು ಕೋಟಿಲಿಂಗೇಶ್ವರಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಚಿನ್ನುಗೆ ಫೋಟೋ ಶೂಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಶಿವನ್ ಡ್ರೆಸ್ ಹಾಕಿಸಿ ಕರ್ಕೊಂಡು ಹೋಗ್ತಿದ್ದೀವಿ. ನೋಡೋಣ ಅಲ್ಲಿ ಹೇಗೆ ಬರುತ್ತೋ ಫೋಟೋಸ್ ವಿಡಿಯೋಸ್ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಲ್ಲೇ ಮಾಡಬೇಕು ಅಂತ ಅಂದ್ಕೊಂಡು ಹೋಗ್ತಿದ್ದೀವಿ. ತುಂಬ ದಿನದಿಂದ ಆಸೆ ಇತ್ತು ಅವನಿಗೆ ಬಾಲಶಿವನ್ ಮಾಡಬೇಕು, ಡ್ರೆಸ್ ಹಾಕಬೇಕು ಅಂತ. ಅವ್ನು ತುಂಬ ಚಿಕ್ಕವನಿದ್ದಾಗ್ಲಿಂದನೂ ಅಂದ್ಕೊಂಡಿದ್ದೆ, ಬಟ್ ಆಗಿರಲಿಲ್ಲ. ಫೈನಲಿ ಇವತ್ತು ಹೋಗ್ತಿದ್ದೀವಿ. ನೋಡೋಣ ಅಲ್ಲಿ ಹೇಗೆಲ್ಲ ನಡೆಯುತ್ತೆ. ಫೋಟೋ ವಿಡಿಯೋ ಎಲ್ಲ ಅದನ್ನು ಖಂಡಿತ ಶೇರ್ ಮಾಡ್ತೀನಿ. ನೀವು ಕೂಡ ನೋಡಿ, ನಿಮ್ಮ ಮಕ್ಕಳಿಗೆ ಯಾರಿಗಾದ್ರೂ ತೆಗಿಸ್ಬೇಕು ಅನ್ನೋದಾದರೆ ನೀವು ಕೂಡ ಪ್ಲ್ಯಾನ್ ಮಾಡಿಕೊಂಡು ಹೋಗ್ಬಿಟ್ಟು ತೆಗ್ಸ್ಕೊಂಡು ಬನ್ನಿ. ಓಕೆ, ಬನ್ನಿ ಈಗ ಹೋಗೋಣ. ಹಾಗೆ ನಾನು ಲಾಸ್ಟ್ ಟೈಮೇ ಕೋಟಿಲಿಂಗೇಶ್ವರದ ವಿಡಿಯೋ ಮಾಡಿದ್ದೀನಿ, ಅಲ್ಲಿ ಯಾವ ಥರ ಇದೆ ಏನು ಅಂತ ಎಲ್ಲ. ಆದಷ್ಟು ಇವತ್ತಿನ ವಿಡಿಯೋದಲ್ಲೂ ಅಲ್ಲಿ ಟೈಮಿಂಗ್ಸು, ಟಿಕೆಟ್ ಪ್ರೈಸು ಪ್ರತಿಯೊಂದನ್ನು ಶೇರ್ ಮಾಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಮರಿದೆ ಲೈಕ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವಿಡಿಯೋಸ್ನ ಶೇರ್ ಮಾಡಿ. ಓಕೆನಾ? ಚಿನ್ನು ಮುಂದೆ ಕೂತ್ಬಿಟ್ಟಿದ್ದಾನೆ. ಆಗ್ಲೇ ಶಿವಂದು ವಿಗ್ಗೆಲ್ಲ ತೆಗೆದು ಕೂದಲುದು ಬಿಚ್ಚಿ ಹಾಕ್ಬಿಟ್ಟಿದ್ದಾನೆ. ಅಲ್ಲಿ ಹೋದ್ಮೇಲೆ ಹಾಕೊಳ್ತೀನಿ ಅಂತ ಆಟ ಆಡ್ಕೊಂಡು ಬರ್ತಿದ್ದಾನೆ. ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ನಮ್ಮ ಮನೆಯಲ್ಲಿ ತಯಾರಿ ಹೇಗಿತ್ತು ಅನ್ನೋದನ್ನು ನೋಡ್ಕೊಂಡು ಬನ್ನಿ. ನಾನು ಬೆಳಿಗ್ಗೆ 4 ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆ ಎಲ್ಲನೂ ಮುಗಿಸ್ಕೊಂಡೆ. ಟೆಂಪಲ್ಗೆ ಹೋಗೋದಕ್ಕಿಂತ ಮುಂಚೆ ಪೂಜೆ ಮಾಡಿ ಹೋಗಬೇಕಲ್ವಾ. ಹಾಗೆ ಮಾಲ್ಟ್ ಮಾಡಿಕೊಂಡು ಕುಡಿದ್ಬಿಟ್ಟು ಹೋಗೋಣ ಅಂತ ಹೇಳಿ ಮಾಲ್ಟ್ನ ರೆಡಿ ಮಾಡ್ತಿದ್ದೀನಿ. ಇನ್ನು ಅಷ್ಟು ದೂರ ಹೋಗೋಷ್ಟರಲ್ಲಿ ಚಿನ್ನದು ಏನೂ ತಿನ್ನಿಲ್ಲ ಅಂದರೆ ತುಂಬ ಸುಸ್ತಾಗ್ಬಿಡ್ತಾನೆ ಅಂತೇಳಿ ಅವನಿಗೆ ಮಾಲ್ಟ್ ಮಾಡಿ ಕೊಟ್ಟಿದ್ದೀನಿ. ನಾವು ಕೂಡ ಮಾಲ್ಟೆಲ್ಲ ಕುಡಿದು ಡ್ರೈ ಫ್ರೂಟ್ಸ್ ತಿಂದು ಇವಾಗ ಚಿನ್ನೂ ಕೂಡ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದಾನೆ. ಮಾಲ್ಟ್ ಕುಡ್ದಾದ್ಮೇಲೆ ಅವನಿಗೆ ರೆಡಿ ಮಾಡಬೇಕು. ಸಂಜು ಕೂಡ ರೆಡಿಯಾಗಿ ಕೂತಿದ್ದಾರೆ. ಹಾಗೆ ಶಿವನ್ ಡ್ರೆಸ್ ಮಾಡೋದಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ನೋಡ್ತಿರ್ಬೋದು. ಈ ಒಂದು ವಿಡಿಯೋ ಖಂಡಿತ ನಿಮಗೆಲ್ಲ ಹೆಲ್ಪ್ ಆಗುತ್ತೆ. ಯಾರಾದರೂ ನಿಮ್ಮ ಮಕ್ಕಳಿಗೆ ಶಿವನ್ ಡ್ರೆಸ್ ಮಾಡಬೇಕು, ಬಾಲಶಿವನ್ ಮಾಡಬೇಕು ಅನ್ನೋರಿಗೆ ಖಂಡಿತ ಹೆಲ್ಪ್ ಆಗುತ್ತೆ. ನೋಡಿ ಏನೆಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನು ನಾನು ತಿಳಿಸ್ಕೊಡ್ತಿದ್ದೀನಿ. ಸೊ ಇದೆಲ್ಲ ಐಟಮ್ಸ್ ಅಂತೂ ಬೇಕೇ ಬೇಕು ಶಿವನ್ಗೆ ಡ್ರೆಸ್ ಮಾಡಬೇಕು ಅಂತ ಅಂದರೆ. ಕೃಷ್ಣನ ಡ್ರೆಸ್ ಎಲ್ಲ ಆರಾಮಾಗಿ ಮಾಡಿಬಿಡ್ಬೋದು, ಬಟ್ ಶಿವನ್ ಡ್ರೆಸ್ಗೆ ಅಂತ ಅಂದರೆ ಸ್ವಲ್ಪ ತುಂಬಾ ಟೈಮ್ ತಗೊಳುತ್ತೆ. ಚಿನ್ನು ನೋಡಿ ರೆಡಿ ಆಗ್ತಿದ್ದಾನೆ ಕ್ರೀಮ್ ಹಾಕ್ಕೊಂಡು. ಚಿನ್ನು ಏನು ಮಾಡ್ತಿದ್ಯಾ? ಕ್ರೀಮ್ ಹಾಕ್ಕೊಂಡು. ಚಿಕ್ಕ ಮಕ್ಕಳಿಗೆ ಯಾವುದೇ ದೇವರ ಅಲಂಕಾರ ಮಾಡಿದ್ರು ಅವ್ರು ನೋಡೋದಕ್ಕೆ ತುಂಬಾ ಮುದ್ದಾಗಿ ಕಾಣಿಸ್ತಾರೆ, ಮತ್ತು ಅದೇ ದೇವ್ರ ಥರ ಅನ್ನೋ ಥರನೇ ಕಾಣಿಸ್ತಾರೆ. ನನಗೂ ಅಷ್ಟೇ, ನಮ್ಮ ಚಿನ್ನುಗೆ 2 ಇಯರ್ಸ್ ಇರಬೇಕಾದ್ರಿಂದನೇ ಅವನಿಗೆ ಬಾಲಶಿವಂದು ಡ್ರೆಸ್ ಮಾಡಬೇಕು ಅಂತ ತುಂಬ ಇಷ್ಟ ಇತ್ತು. ಬಟ್ ಅವಾಗೆಲ್ಲ ಮಾಡೋದಕ್ಕಾಗಲಿಲ್ಲ. ಅವಾಗೆಲ್ಲ ಲಾಕ್ಡೌನ್ ಇತ್ತು. ಅವನಿಗೆ 2 ಇಯರ್ಸ್ ಇದ್ದಾಗ ಕೊರೋನಾ ಇರ್ತಲ್ಲ, ಅವಾಗೆಲ್ಲ ಲಾಕ್ಡೌನ್ ಇದ್ದಿದ್ದರಿಂದ ಯಾವುದೇ ಟೆಂಪಲ್ಸ್ ಎಲ್ಲ ಓಪನ್ ಇರ್ತಿರ್ಲಿಲ್ಲ, ಹೋಗೋದಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ನೆಕ್ಸ್ಟ್ ಇಯರ್ ಮಾಡೋಣ ಅಂತ ಅಂದ್ಕೊಂಡೇ ಬಂದುಬಿಟ್ಟೆ. ಆಮೇಲೆ ಫೈನಲಿ ಇವಾಗ ಶಿವನ್ ಡ್ರೆಸ್ ಹಾಕ್ಸ್ಲೇಬೇಕು, ಯಾಕಂದರೆ ದೊಡ್ಡವನಾಗ್ತಿದ್ದಾನೆ. ಇನ್ನು ತುಂಬ ದೊಡ್ಡವನಾದ್ಮೇಲೆ ಹಾಕ್ಸಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿ ಫೈನಲಿ ಇವಾಗ ಶಿವನ್ ಡ್ರೆಸ್ ಹಾಕ್ತಿದ್ದೀನಿ. ಆಮೇಲೆ ಅನ್ನಿಸ್ತಿತ್ತು ನನಗೆ, ಹೌದು 2 ಇಯರ್ಸ್ 3 ಇಯರ್ಸ್ ಇದ್ದಾಗ ನಿಜವಾಗ್ಲೂ ಶಿವನ್ ಡ್ರೆಸ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಅಂತ. ಯಾಕಂದರೆ ಶಿವನ್ ಅಲಂಕಾರ ಮಾಡಬೇಕಾದ್ರೆ ತುಂಬಾ ಪೇಷನ್ಸ್ ಬೇಕು. ಹಾಗೆ ಮಾಡಿಸ್ಕೊಳ್ಳೋ ಮಗುನೂ ಕೂಡ ತುಂಬ ಪೇಷನ್ಸಿಂದ ಮಾಡಿಸ್ಕೊಳ್ಬೇಕು. ಅವನು 2 ಇಯರ್ಸ್ 3 ಇಯರ್ಸ್ ಇದ್ದಾಗಂತೂ ಅಷ್ಟು ಫೋಟೋ ವೀಡಿಯೋಗಳನ್ನೆಲ್ಲ ತೆಗೆಸ್ಕೊಳ್ತಿರ್ಲಿಲ್ಲ, ರೆಡಿ ಮಾಡಿಸ್ಕೊಳ್ತಿರ್ಲಿಲ್ಲ, ಎಲ್ಲ ಕಿತ್ತು ಬಿಸಾಡ್ತಿದ್ದ. ಆವಾಗೆಲ್ಲ ಕೃಷ್ಣಂದು ಬೇರೆ ಡ್ರೆಸ್ ಎಲ್ಲ ಮಾಡಿದ್ದೀನಿ. ಆವಾಗಂತೂ ತುಂಬಾ ಸರ್ಕಸ್ ಮಾಡ್ತಿದ್ವಿ ಅವನಿಗೆ ಫೋಟೋ ವೀಡಿಯೋ ತೆಗೆಯೋದಕ್ಕೆ. ಸೊ ಫೈನಲಿ ಇವಾಗ ಅವನಿಗೆ ಸ್ವಲ್ಪ ನೈಸ್ ಮಾಡಿ ಮಾಡಿಸ್ಕೊಪ್ಪ ಚೆನ್ನಾಗಿರುತ್ತೆ ಅಂತ ಎಲ್ಲ ಹೇಳಿ ಮಾಡಿಸ್ತಿದ್ದೀನಿ. ಅವನಿಗೂ ಇಷ್ಟ ಇತ್ತು ಶಿವನ್ ಡ್ರೆಸ್ ಹಾಕ್ಸ್ಕೊಳ್ಳೋದಕ್ಕೆ. ಸೊ ಫೈನಲಿ ನೋಡಿ ಈ ರೀತಿ ರೆಡಿ ಆಗಿದ್ದಾನೆ. ಹೇಗೆ ಕಾಣಿಸ್ತಿದ್ದಾನೆ ನಮ್ಮ ಮುದ್ದು ಶಿವ ಹೇಳಿ ಮನೆಯಲ್ಲಿ. ಹಾಗೆ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ನ ತಗೊಂಡ್ವಿ ಹೇಗೆ ಕಾಣಿಸ್ತಿದ್ದಾನೆ ಅಂತ. ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಮುದ್ದಾಗಿ ಕಾಣಿಸ್ತಿದ್ದ. ಹಾಗೆ ಕೋಟಿಲಿಂಗೇಶ್ವರದಲ್ಲೇ ಹೋಗಿ ಫೋಟೋಶೂಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಇವಾಗ ಹೊರಟ್ವಿ ನಾವು. ರೆಡಿ ಮಾಡ್ಕೊಂಡೇನೋ ಹೊರಟ್ವಿ. ನೋಡಿ ಚಿನ್ನು ಆಲ್ರೆಡಿ ವಿಗ್ಗೆಲ್ಲನೂ ತೆಗೆದು ಇಟ್ಬಿಟ್ಟಿದ್ದಾನೆ. ಶೆಕೆ ಆಗುತ್ತೆ ಟೆಂಪಲ್ ಹತ್ರ ಹಾಕೊಳ್ತೀನಿ ಅಂತ. ಅವನು ಹಾಗೂ ಹೇಳ್ದ ಮನೆಯಿಂದ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗಬೇಡ ಅಮ್ಮ, ಅಲ್ಲೇ ರೆಡಿ ಮಾಡು ಅಂತ. ಬಟ್ ನಾನು ಅಲ್ಲೆಲ್ಲ ರೆಡಿ ಮಾಡೋದಕ್ಕಾಗಲ್ಲ ಅಂತ ಮನೆಯಲ್ಲೇ ರೆಡಿ ಮಾಡಿಕೊಂಡು ಕರ್ಕೊಂಡು ಬಂದ್ವಿ. ಇವಾಗ ಕೋಟಿಲಿಂಗೇಶ್ವರ ರೀಚ್ ಆದ್ವಿ. ಲಾಸ್ಟ್ ಟೈಮ್ ಬಂದಾಗ ಜಾಸ್ತಿ ಜನ ಇರಲಿಲ್ಲ, ರಶ್ ಇರಲಿಲ್ಲ, ಅದೇ ಥರ ಇರುತ್ತೆ ಅಂತ ಬಂದ್ವಿ.
ಬಂದಾದಮೇಲೆ ಇಲ್ಲಂತೂ ಪಾರ್ಕಿಂಗ್ ಮಾಡೋದಕ್ಕೂ ಪ್ಲೇಸ್ ಇರಲಿಲ್ಲ, ಅಷ್ಟು ವೆಹಿಕಲ್ಸ್ ಇತ್ತು. ಕೊನೆಗೆ ಪಾರ್ಕಿಂಗ್ ಮಾಡಿಬಿಟ್ಟು ಸಂಜು ಹೇಳಿದ್ರು, ಏನಾದರೂ ಒಂದು ಬಟ್ಟೆಯಿಂದ ಅವನ್ನ ಕವರ್ ಮಾಡ್ಕೊಂಡು ಕರ್ಕೊಂಡು ಹೋಗೋಣ, ಇಲ್ಲಿಂದನೂ ಟೆಂಪಲ್ ಹತ್ರ ನಡ್ಸ್ಕೊಂಡು ಕರ್ಕೊಂಡೋದ್ರೆ ಎಲ್ಲ ನೋಡ್ತಾರೆ ರೋಡಲ್ಲೆಲ್ಲ ಅಂತ ಹೇಳಿಬಿಟ್ಟು ಅವನು ನಾಚ್ಕೊಳ್ತಾನೆ ಆಮೇಲೆ ಅಂತ ಹೇಳಿದ್ರು. ಅದಕ್ಕೆ ಸರಿ ಅಂದ್ಬಿಟ್ಟು ಒಂದು ಪಂಚೆಯಿಂದ ಅವನಿಗೆ ಕವರ್ ಮಾಡಿಕೊಂಡು ಟೆಂಪಲ್ ಹತ್ರ ಹೋದ್ವಿ. ಟೆಂಪಲ್ ಹತ್ರ ಹೋಗ್ತಿದ್ದಂಗೆ ನಂಗೆ ಫುಲ್ ಮೂಡ್ ಆಫ್ ಆಗೋಯಿತು. ಯಾಕಂದರೆ ಅಲ್ಲ ಅಷ್ಟು ಜನ ಇದ್ದರು, ಎಷ್ಟು ಕ್ಯೂ ಇತ್ತು ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದರು. ನಾವು ಲಾಸ್ಟ್ ಟೈಮ್ ಬಂದಾಗ ಜಾಸ್ತಿ ಜನನೇ ಇರಲಿಲ್ಲ, ಬಟ್ ಈ ಸಲ ಅಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಆ ಜನಗಳನ್ನ ನೋಡ್ತಿದ್ದಂಗೆ ನನಗೆ ಅಯ್ಯೋ ಇಲ್ಲಿ ಫೋಟೋ ವಿಡಿಯೋ ತೆಗಿಯೋದಕ್ಕಾಗಲ್ಲ, ಯಾಕಾದರೂ ಬಂದಪ್ಪ ಇವತ್ತು ನಾನು ಅಂತ ತುಂಬಾ ಬೇಜಾರಾಗ್ಬಿಡ್ತು. ಆಮೇಲೆ ಸಂಜು ಎಷ್ಟಾಗುತ್ತೆ ಅಷ್ಟು ತಗೋ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ರು. ತುಂಬ ಬೇಜಾರಾಗೋಯ್ತು. ಬಟ್ ಲಾಸ್ಟ್ ಟೈಮ್ ಬಂದಾಗ ಜನನೇ ಇರಲಿಲ್ಲ, ಖಾಲಿ ಇತ್ತು. ಅದೇ ಥರ ಇರುತ್ತೆ, ಆರಾಮಾಗಿ ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂಡು ಹೋಗ್ಬೋದು ಅಂತ ಅಂದ್ಕೊಂಡೆ. ಬಟ್ ತುಂಬಾ ಡಿಸಪಾಯಿಂಟ್ ಆಯಿತು ನನಗೆ. ಅದಾದಮೇಲೆ ನಿಮಗೆ ಗೊತ್ತು ಒಳಗಡೆ ಎಷ್ಟು ಟೆಂಪಲ್ಸ್ ಇದೆ ಅಂತ ನಾನು ಲಾಸ್ಟ್ ಟೈಮ್ ತಿಳಿಸ್ಕೊಟ್ಟಿದ್ದೆ. ಎಷ್ಟೊಂದು ಒಳಗಡೆನೇ ಎಲ್ಲ ದೇವ್ರದ್ದು ಚಿಕ್ಕ ಚಿಕ್ಕದು ಟೆಂಪಲ್ಸ್ ಇದೆ. ಸೊ ಎಲ್ಲ ದೇವ್ರನ್ನೂ ನಾವು ದರ್ಶನ ಮಾಡ್ಕೊಂಡು ಹೋಗೋದಕ್ಕೆ ಒಂದು 3 ಅವರ್ಸೇ ಆಗಿಬಿಡುತ್ತೆ. ಅಷ್ಟು ಜನದ ಜೊತೆ ಅಷ್ಟು ಎಲ್ಲ ಕಡೆನೂ ಕ್ಯೂ ನಿಂತು ಆಮೇಲೆ ಹೇಗೋ ಬಂದ್ವಿ. ಅಷ್ಟು ಜನ ಇರೋದು ನೋಡ್ಬಿಟ್ಟು ನನಗೆ ಇಷ್ಟನೇ ಆಗ್ತಿರ್ಲಿಲ್ಲ ಫೋಟೋ ವಿಡಿಯೋ ಮಾಡೋದಕ್ಕೆ, ಏನೂ ತುಂಬ ಬೇಜಾರಾಗ್ಬಿಡ್ತು. ಅದಾದಮೇಲೆ ಒಂದು ಸೈಡಲ್ಲಿ ಚಿನ್ನನ್ನ ಕೂರಿಸ್ಕೊಂಡು ಅವನಿಗೆ ಮತ್ತೆ ವಿಗ್ಗೆಲ್ಲ ಹಾಕಿ ಅವನಿಗೆ ರೆಡಿ ಮಾಡಿದೆ. ಅವನಿಗೆ ವಿಗ್ ಹಾಕಿ ರೆಡಿ ಮಾಡ್ತಿದ್ದಂಗೆ ಒಂದಿಬ್ಬರು ಹುಡುಗಿರು ಬಂದ್ಬಿಟ್ಟು ಫೋಟೋ ತಗೊಳ್ತೀವಿ ನಿಮ್ಮ ಮಗು ಜೊತೆ ಅಂತ ಅಂದರು. ನಾನು ಒಂದು ಫೋಟೋನೂ ತೆಗೆದಿಲ್ಲ, ಆಲ್ರೆಡಿ ಅಲ್ಲೇ ಬಂದರು. ಸರಿ ಆಯಿತು ಅಂದರೆ ಒಂದಿಬ್ಬರಲ್ವಾ ಅಂತ ಅಂದ್ಬಿಟ್ಟು ಸರಿ ಆಯಿತು ತಗೊಳ್ಳಿ, ಎಲ್ರಿಗೂ ಇಷ್ಟ ಅಲ್ವಾ ಚಿಕ್ಕ ಮಕ್ಕಳು ಆ ಥರ ದೇವ್ರದ್ದು ಡ್ರೆಸ್ ಮಾಡ್ಕೊಂಡಾಗ ಫೋಟೋ ತೊಗೊಳಕ್ಕೆ ಅಂದ್ಬಿಟ್ಟು ಸರಿ ಓಕೆ ಅಂತ ಅಂದೆ. ಆಮೇಲೆ ನೋಡಿದ್ರೆ ಒಬ್ರಾದ್ಮೇಲೆ ಒಬ್ಬರು ಬರ್ತಾನೆ ಇದ್ದಾರೆ. ನನಗೆ ಫೋಟೋನೂ ತಗೊಳಕ್ಕಾಗ್ತಿಲ್ಲ, ವೀಡಿಯೋನೂ ತಗೊಳ್ಳೋದಕ್ಕಾಗ್ತಿಲ್ಲ. ಆಮೇಲೆ ಇಲ್ಲ ಅಂತ ನಾವು ಕರ್ಕೊಂಡು ಹೋಗೋದಕ್ಕೂ ಆಗಲ್ಲ, ಪಾಪ ಅವ್ರುಗಳಿಗೂ ಆಸೆ ಇರುತ್ತೆ. ಹಾಗೆ ಪ್ಲೀಸ್ ಒಂದು ಫೋಟೋ ಅಂದ್ಕೊಂಡು ಬರ್ತಾನೆ ಇದ್ದರು. ಇಷ್ಟೇ ಜನ ಅಲ್ವಾ ಹೋಗ್ಲಿ ಬಿಡು ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ. ಆಮೇಲೆ ಸಂಜು ಅಂದರು, ನೋಡು ತುಂಬ ಜನ ಬಂದುಬಿಡ್ತಾರೆ ಅಂತ ಅನಿಸುತ್ತೆ, ನೀನು ಫಸ್ಟು ಬೇಗ ಫೋಟೋ ಎಲ್ಲ ತಗೋಬಿಡು ಅಂತ ಸಂಜು ಹೇಳಿದ್ರು ನನಗೆ. ಆ ಹುಡುಗಿರು ಮತ್ತೆ ರೀಲ್ಸ್ ಎಲ್ಲ ಮಾಡ್ಕೊಳ್ಬೇಕು ಅಂತ ಅಂತಿದ್ರು. ಆಮೇಲೆ ನಾನು ಇಲ್ಲ, ನಾವು ಫಸ್ಟು ವೀಡಿಯೋ ಫೋಟೋ ತೊಗೊಳ್ಬೇಕು, ನೀವು ಆಮೇಲೆ ತಗೊಳ್ಳಿ ಅಂತ ಹೇಳಿ ಅವನನ್ನು ಅಲ್ಲಿಂದ ಕರ್ಕೊಂಡು ಬಂದು ಒಂದು ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಆಮೇಲೆ ಒಂದು ವೀಡಿಯೋ ಮಾಡ್ಕೊಳ್ತಿದ್ದಂಗೆ ತುಂಬ ಜನ ಬಂದುಬಿಟ್ರು, ನಮಗೊಂದು ಫೋಟೋ ಕೊಡಿ ನಿಮ್ಮ ಪಾಪು ಜೊತೆ, ನೋಡೋದಕ್ಕೆ ನಿಜವಾಗ್ಲೂ ಬಾಲಶಿವನ ಥರನೇ ಕಾಣ್ತಿದೆ, ತುಂಬ ಮುದ್ದಾಗಿದ್ದಾನೆ ನಿಮ್ಮ ಮಗ, ಒಂದು ಫೋಟೋ ತಗೊಳ್ತೀವಿ ಪ್ಲೀಸ್ ಅಂತ ಕೇಳಿದ್ರು. ಸರಿ ರಿಕ್ವೆಸ್ಟ್ ಮಾಡ್ಕೊಂಡ್ರಲ್ಲ ಅಂದ್ಬಿಟ್ಟು ಸಂಜು ಸರಿ ಬಿಡು ತಗೊಳ್ಳಿ, ಪಾಪ ಎಲ್ರಿಗೂ ಇಷ್ಟ ಅಲ್ವಾ ಅಂತ ಅಂದರು. ಸರಿ ಒಂದಿಬ್ಬರೇನೋ ಅಂತ ಅಂದ್ಕೊಂಡ್ರೆ ಆಮೇಲೆ ತುಂಬ ಜನ ಬರೋದಕ್ಕೆ ಸ್ಟಾರ್ಟ್ ಆಗ್ಬಿಟ್ರು. ಸಂಜು ಅಂತೂ ಸಿಕ್ಕಾಪಟ್ಟೆ ಬಿದ್ದು ನಗ್ತಿದ್ದಾರೆ. ನೀನು ರೆಡಿ ಮಾಡ್ಕೊಂಡು ಬಂದಿರೋದು ನಿನ್ನ ಮಗನ್ನ ನೀನು ಫೋಟೋ ವಿಡಿಯೋ ತೆಗಿಯೋದಕ್ಕಲ್ಲ, ಬೇರೆಯವ್ರಿಗೆ ಯೂಸ್ ಆಗ್ತೈತೆ ನೋಡು ನಿನ್ನ ಮಗ ಒಂದು ಶಿವನ ಡ್ರೆಸ್ಸು ಅಂತ ಅಂದ್ಬಿಟ್ಟು ಸಖತ್ ನಗ್ತಿದ್ದಾರೆ. ಚಿನ್ನು ಹೇಳ್ತಿದ್ದಾನೆ, ಅಮ್ಮ ಏನೋ ಒಂಥರ ಚೆನ್ನಾಗಿದೆ ಅಮ್ಮ ಅಂತ ಹೇಳ್ತಿದ್ದಾನೆ ಅವನು ಕೂಡ. ಆಮೇಲಂತೂ ಎಷ್ಟು ಜನ ಬಂದರು ಅಂದರೆ ನಾವು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಜನ ಬಂದು ಅವನ ಹತ್ರ ತಗೊಳ್ತಾರೆ ಅಂತ. ಟೈಮ್ ಆಗುತ್ತೆ ಚಿನ್ನು, ಗ್ರೂಪ್ ತಗೋಬಿಡಿ, ಟೈಮ್ ಆಗುತ್ತೆ ನಾವು ಕರ್ಕೊಂಡು. ಅಷ್ಟು ಜನನು ಬರಕ್ಕೆ ಸ್ಟಾರ್ಟ್ ಆಗ್ಬಿಟ್ಟವರು. ಹಂಗೆ ಎಷ್ಟು ಜನ ಇರ್ತಾರೆ. ಅವರಿಗೆಲ್ಲ ನಾನು ಹೇಳ್ತಾನೆ ಇದ್ದೀನಿ, ಗ್ರೂಪಲ್ಲಿ ತಗೊಳ್ಳಿ, ಒಬ್ಬೊಬ್ಬರೇ ತೊಗೋಬೇಡಿ, ಎಷ್ಟು ಜನ ಇದ್ದೀರಾ ಅಷ್ಟು ಜನನೂ ನಿಂತ್ಕೊಂಡು ತೆಗ್ಸ್ಕೊಬಿಡಿ ಅಂತ ಹೇಳ್ತಾನೆ ಇದ್ದರು. ಅವರೆಲ್ಲ ತಗೊಳ್ತಾನೇ ಇದ್ದಾರೆ ಫೋಟೋ ವಿಡಿಯೋ. ನನಗೆ ಮಾಡೋದಕ್ಕೆ ಬಿಡ್ತಿಲ್ಲ ನನ್ನ ಮಗನ ಜೊತೆ ಫೋಟೋ ತೊಗೊಳೋದಕ್ಕೆ. ಆಮೇಲೆ ಮತ್ತೆ ನಾನು ಅಲ್ಲಿಂದ ಕರ್ಕೊಂಡು ಬಂದುಬಿಟ್ಟು ಬೇರೆ ಕಡೆ ಕೂರಿಸಿ ಅವನನ್ನು
ಒಂದಷ್ಟು ಫೋಟೋ ತಗೊಳ್ತಿದ್ದೆ. ನೋಡಿದ್ರೆ ಅಲ್ಲಿಗೂ ಜನಗಳು ಬಂದರು. ಎಲ್ಲಕ್ಕೆ ಕರ್ಕೊಂಡೋದ್ರು ನಾನು ಇಲ್ಲಿ ಬೇಡ ಬಾ ಅಲ್ಲಿ ಹೋಗೋಣ, ಅಲ್ಲಿ ಬೇಡ ಬಾ ಇಲ್ಲಿ ಹೋಗೋಣ ಅಂತ ಎಲ್ಲಕ್ಕೆ ಕರ್ಕೊಂಡೋದ್ರು ಮತ್ತೆ ಜನಗಳು ಬಂದು ಫೋಟೋಸ್ ತಗೊಳ್ತಾನೆ ಇದ್ದರು. ಸಂಜು ಹೋಗಲಿ ಬಿಡು ಸ್ವಲ್ಪ ತಗೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಅಲ್ಲಿಂದ ಬಂದು ನಾನು ಬೇರೆ ಕಡೆ ಕರ್ಕೊಂಡೋದೆ ಅಲ್ಲಿ ತಗೊಳ್ಳೋಣ ಅಂತ. ನೋಡಿದ್ರೆ ನಾವು ಅಲ್ಲಿ ಅವನೊಬ್ಬನ್ನೇ ನಿಲ್ಲಿಸ್ಬಿಟ್ಟು ತಗೊಳ್ಳೋಕ್ಕೆ ಅಂತ ಹೋದರೆ ಅಲ್ಲಿಗೂ ಬಂದು ಜೊತೆಲಿ ನಿಂತ್ಕೊಳ್ತಾನೆ ಇದ್ದಾರೆ. ನನಗೆ ಅವ್ನಿಗೆ ಸಿಂಗಲ್ ಫೋಟೋ ತೆಗಿಯೋದಕ್ಕೆ ಬಿಡ್ತಿರ್ಲಿಲ್ಲ. ಅವರಷ್ಟಕ್ಕೆ ಅವರೇ ನಾನು ತೆಗೆಯೋಣ ಅಂತ ಹೋದರೆ ಅವನನ್ನು ನಿಲ್ಲಿಸ್ಬಿಟ್ಟು ಬಂದು ಸೆಲ್ಫಿ ತೊಗೊಳ್ಳೋದು ಆ ಥರ ಮಾಡ್ತಿದ್ರು. ನನಗಂತೂ ನಿಜವಾಗ್ಲೂ ಸಖತ್ ಕೋಪನೇ ಬಂದುಬಿಡ್ತು ಒಂದು ಕ್ಷಣಕ್ಕೆ. ಏನಿದು ನಮಗೆ ತೆಗಿಯೋಕ್ಕೆ ಬಿಡ್ತಿಲ್ಲ ಅಂತಂದ್ಬಿಟ್ಟು. ಆಮೇಲೆ ನಾನು ಸ್ಟ್ರಿಕ್ಟಾಗಿ ಹೇಳಿದೆ, ಯಾರ್ಯಾರು ತೊಗೊಳ್ಬೇಕು ಅಂತಿದ್ದೀರಾ ಅವರೆಲ್ಲ ಹೋಗಿ ಗ್ರೂಪಲ್ಲಿ ತೊಗೊಳ್ಳಿ ಅಂತ. ಆವಾಗ ಸರಿ ಅಂದ್ಬಿಟ್ಟು ಒಂದಷ್ಟು ಜನ ಬಂದು ಒಬ್ಬ ಫೋಟೋಗ್ರಾಫರ್ನ ಕರೆಸಿ ಅವರು ಫೋಟೋಗ್ರಾಫರ್ ಹತ್ರನೇ ಎಲ್ಲ ತೆಗೆಸ್ಕೊಂಡ್ರು. ಆದರೂ ಅವ್ರಿಗೆಲ್ಲ ಒಬ್ಬೊಬ್ಬರೇ ಸೆಲ್ಫಿ ತೊಗೊಳೋದಕ್ಕೆ ತುಂಬ ಇಷ್ಟ. ತುಂಬ ಜನ ಕೇಳಿದ್ರು, ಇಲ್ಲ ಅವ್ನು ತುಂಬ ಸುಸ್ತಾಗ್ತಿದ್ದಾನೆ, ಇಲ್ಲ ನಾವು ತುಂಬ ದೂರದಿಂದ ಬಂದಿದ್ದೀವಿ, ನಾವು ಫೋಟೋ ವೀಡಿಯೋ ಮಾಡ್ಕೊಳ್ಬೇಕು ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದೆ. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಹೋದರು. ಹೇಳಬೇಕು ಅಂತಂದರೆ ಆವತ್ತೊಂದು ದಿನ ಕೋಟಿಲಿಂಗೇಶ್ವರದಲ್ಲಿ ಚಿನ್ನುನೇ ಸೆಲೆಬ್ರಿಟಿ ಆಗಿಬಿಟ್ಟಿದ್ದ. ಎಲ್ಲರೂ ಅಲ್ಲಿ ಬಂದು ಅವ್ರ ಫ್ಯಾಮಿಲಿ ಜೊತೆ ಫೋಟೋ ತೊಗೊಳೋದಕ್ಕಿಂತ ಹೆಚ್ಚಾಗಿ ಚಿನ್ನು ಜೊತೆನೇ ಫೋಟೋ ಮತ್ತು ಸೆಲ್ಫಿ ಎಲ್ಲ ತೊಗೊಳ್ತಿದ್ರು, ರೀಲ್ಸ್ ಎಲ್ಲ ಮಾಡ್ಕೊಳ್ತಿದ್ರು. ಒಂದು ರೀತಿ ತುಂಬ ಖುಷಿ ಆಗ್ತಿತ್ತು. ಅಯ್ಯೋ ನನ್ನ ಮಗನಿಗೆ ಎಷ್ಟು ಜನ ಇದು ಮಾಡ್ತಿದ್ದಾರೆ, ಎಷ್ಟು ಜನ ಇಷ್ಟಪಡ್ತಿದ್ದಾರೆ ಅವನ ಜೊತೆ ಫೋಟೋಸ್ ಎಲ್ಲ ತೊಗೊಳೋದಕ್ಕೆ ಅಂತ ಹೇಳಿ. ಹಾಗೆ ಶಿವನ ಡ್ರೆಸ್ ಹಾಕಿದ್ನಲ್ಲ ಅದರಿಂದಾಗಿ ತುಂಬ ಜನಕ್ಕೆ ಆ ಥರ ಫೋಟೋ ತೊಗೊಳ್ಬೇಕು ಅಂತ ತುಂಬ ಇಷ್ಟ ಆಯಿತು. ಅದಾದಮೇಲೆ ನಾವೊಂದು ಸ್ವಲ್ಪ ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ, ಫೋಟೋ ಎಲ್ಲ ತೊಗೊಂಡ್ವಿ. ಸಂಜು ರೇಗಿಸ್ತಿದ್ರು, ನಿಮ್ಮ ಅಮ್ಮಂಗೆ ಏನು ವರ ಬೇಕು ಕೇಳು ಅಂತಂದರೆ ಅವನು ನನ್ನ ಹತ್ರನೇ ವರ ಕೇಳ್ತಿದ್ದ. ಅಮ್ಮ ನನಗೆ ಇಲ್ಲಿಂದ ಹೋದ್ಮೇಲೆ ಐಸ್ ಕ್ರೀಮ್ ಕೊಡಿಸ್ಬೇಕು, ನಾನು ಕೇಳೋ ಫ್ಲೇವರೇ ಕೊಡಿಸ್ಬೇಕು, ಚಾಕ್ಲೇಟ್ ಕೊಡಿಸ್ಬೇಕು, ಕಿಂಡರ್ ಜಾಯ್ ಕೊಡಿಸ್ಬೇಕು, ಈ ರೀತಿ ನನ್ನನ್ನೇ ಡಿಮ್ಯಾಂಡ್ ಮಾಡ್ತಿದ್ದ, ನನ್ನ ಹತ್ರನೇ ಕೇಳ್ತಿದ್ದ. ಅದಕ್ಕೆ ನಾವು ನಗ್ತಿದ್ವಿ, ನೀನು ನಮಗೆ ವರ ಕೊಡಬೇಕು, ಇವಾಗ ನೀನು ಶಿವ ಆಗಿದ್ಯಾ, ನೋಡಿದ್ರೆ ನನ್ನ ಹತ್ರನೇ ಕೇಳ್ತಿದ್ಯಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಚೆನ್ನಾಗಿ ರೇಗಿಸ್ತಿದ್ವಿ. ಸಂಜುಗಂತೂ ಸಿಕ್ಕಾಪಟ್ಟೆ ನಗು ತಡೆಯೋಕ್ಕೆ ಆಗ್ತಿರ್ಲಿಲ್ಲ. ಅವನನ್ನು ನೋಡ್ಕೊಂಡು ನಗ್ತಿದ್ರು. ಅದೇ ಥರ ಇತ್ತು. ಅದಾದಮೇಲೆ ಒಂದೆರಡು ಫೋಟೋ ತೊಗೊಂಡ್ವಿ. ಮತ್ತೆ ಬಂದರು, ಮೇಡಮ್ ನಾವು ತೊಗೊಂಡಿಲ್ಲ, ಪ್ಲೀಸ್ ನಮಗೆ ಫೋಟೋ ತೊಗೊಳೋದಕ್ಕೆ ಬಿಡಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ರು. ಆಮೇಲೆ ಚಿನ್ನೂನ್ ಕೇಳಿದ್ವಿ, ತೆಗ್ಸ್ಕೊಳ್ತೀಯಾ ಅಂತ. ಹ್ಞೂ ತೆಗ್ಸ್ಕೊಳ್ತೀನಿ ಅಂತ. ಅವ್ನು ಏನು ಅಂದರೆ ಬೇರೆಯವ್ರ ಹತ್ರ ಫೋಟೋಸ್ ವೀಡಿಯೋಸ್ ಎಲ್ಲನೂ ಮಾಡ್ತಿದ್ದ. ನಾನೇನಾದರೂ ಬಾರೋ ಚಿನ್ನು ಫೋಟೋ ತೊಗೊಳ್ಳೋಣ, ವೀಡಿಯೋ ಮಾಡ್ಕೊಳ್ಳೋಣ ಅಂತಂದರೆ ಹೋಗಮ್ಮ ಸಾಕಾಯಿತು ಬಿಚ್ಚಾಕ್ಬಿಡೋಣ ಡ್ರೆಸ್ನ ಅಂತ ಹೇಳ್ತಾನೆ ಇದ್ದ. ಹಾಗೆ ತುಂಬ ಜನ ಅವನ ಹತ್ರ ಆಶೀರ್ವಾದನೂ ತಗೊಳ್ತಿದ್ರು, ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಿದ್ರು. ಹಾಗೆ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದು ಪಾಪನ ಮುಟ್ಟಪ್ಪ ಅಂತ ಎಲ್ಲ ಕೇಳ್ಕೊಳ್ತಿದ್ರು. ಅದೇನೋ ನಂಗೆ ಒಂಥರ ಅನ್ನಿಸ್ತಿತ್ತು, ಏನಪ್ಪ ಜನ ಮರಳೋ ಜಾತ್ರೆ ಮರಳೋ ಅಂತ ಹೇಳ್ತಾರಲ್ಲ ಆ ರೀತಿ ಮಾಡ್ತಿದ್ದಾರಲ್ಲ. ಫೋಟೋ ವಿಡಿಯೋ ತಗೊಳ್ಳೋದು ಓಕೆ, ಕಾಲು ಮುಟ್ಟಿ ನಮಸ್ಕಾರ ತಗೊಳ್ಳೋದು, ಮಗುನ ಕರ್ಕೊಂಡು ಬಂದು ನಮ್ಮ ಮಗುನ ಮುಟ್ಟೋದಕ್ಕೆ ಹೇಳಿ ಅಂತ ಹೇಳೋದು, ಆ ಥರ ಎಲ್ಲ ಮಾಡ್ತಿದ್ರು. ನಿಜವಾಗ್ಲೂ ನನಗೆ ಏನು ಈ ಥರ ಎಲ್ಲ ಮಾಡ್ತಿದ್ದಾರಲ್ಲ ಅಂತ ಅನಿಸ್ತಿತ್ತು. ಈ ತುಂಬ ಏಜ್ ಆಗಿರೋರು ಕೂಡ ಬಂದು ಚಿನ್ನು ಕಾಲ್ಗೆ ನಮಸ್ಕಾರ ಮಾಡ್ತಿದ್ರು. ಮತ್ತೆ ನಾನು ಅಲ್ಲಿಂದ ಬೇರೆ ಕಡೆ ಕರ್ಕೊಂಡು ಹೋಗ್ತಿದ್ದೆ. ನಾನು ಎಲ್ಲಿಗೆ ಕರ್ಕೊಂಡೋದ್ರೂ ಅಲ್ಲಿಗೂ ಬರ್ತಿದ್ರು ಜನ. ನಮಗೆ ತಗೊಳ್ಳೋದಕ್ಕೆ ಬಿಡ್ತಿರ್ಲಿಲ್ಲ. ಬಂದು ಅವರು ಪ್ಲೀಸ್ ಅಂತ ಕೇಳ್ಕೊಳ್ತಿದ್ರು. ಅವ್ರು ಕೇಳ್ಕೊಳ್ಳೋದು ನೋಡಿದ್ರೆ ನಮಗೆ ಒಂಥರ ಬೇಜಾರಾಗ್ತಿತ್ತು. ಬಿಡಪ್ಪ ಎಲ್ಲರಿಗೂ ಆಸೆ ಅಲ್ವಾ ತಗೊಳ್ಳಿ ಅಂತ ಅನ್ನಿಸ್ತಿತ್ತು. ಆದರೂ ಸ್ವಲ್ಪ ತಗೊಂಡ್ವಿ. ಆದರೆ ನಾವು ಅಂದ್ಕೊಂಡಷ್ಟು ಫೋಟೋಸ್ ವೀಡಿಯೋಸ್ ಅಂತೂ ತಗೊಳ್ಳೋದಕ್ಕಾಗಲಿಲ್ಲ. ಬರೀ ಬೇರೆಯವ್ರದ್ದು ಮಾಡ್ಕೊಳ್ಳೋದು ಫೋಟೋಸ್ ತೊಗೊಳೋದನ್ನೇ ನೋಡ್ಕೊಂಡು ಕೂತ್ಕೊಳ್ಳೋ ಥರ ಆಗೋಯ್ತು ನನಗೆ. ನಾನು ಹೋಗಿ ಸ್ವಲ್ಪ ಟೈಮ್ ಕೂತ್ಕೊಬಿಟ್ಟೆ, ಯಾರಾದರೂ ಫೋಟೋಸ್ ತಗೊಳ್ಳಿ ಏನಾದರೂ ಮಾಡ್ಕೊಳ್ಳಿ ಅಂತ. ಆದಷ್ಟು ತಗೊಂಡೆ ಕ್ಲಿಪ್ಪಿಂಗ್ಸ್ನ. ಅದಾದಮೇಲೆ ನಾನು ಹೋಗಿ ಸೈಲೆಂಟಾಗಿ ಕೂತ್ಕೊಬಿಟ್ಟೆ, ಎಷ್ಟು ಜನನಾದರೂ ತೆಗೆಸ್ಕೊಳ್ಳಿ ಅಂತ ಅಂದ್ಬಿಟ್ಟು. ತುಂಬ ಜನ ತೆಗ್ಸ್ಕೊಂಡ್ರು. ತುಂಬ ಜನ ತೆಗ್ಸ್ಕೊಂಡಿದ್ದನ್ನ ನಾನು ವೀಡಿಯೋನೂ ಮಾಡ್ಕೊಳ್ಳಿಲ್ಲ, ಫೋಟೋನೂ ತಗೊಳ್ಳಿಲ್ಲ. ಎಷ್ಟು ಸಾಧ್ಯನೋ ಅಷ್ಟು ತಗೊಂಡೆ. ನೋಡಿ, ನಾನು ನಿಲ್ಲಿಸ್ಬಿಟ್ಟು ತೊಗೊಳಕ್ಕೆ ಹೋದ್ರೂ ಬಂದು ಅವರು ಕೂಡ ಫೋಟೋ ವೀಡಿಯೋನ ತಗೊಳ್ಳೋಕ್ಕೆ ಹೋಗ್ತಿದ್ರು. ತುಂಬ ಒಂಥರ ಒಂದು ಕಡೆ ತುಂಬ ಖುಷಿ ಆಗ್ತಿತ್ತು, ಒಂದು ಕಡೆ ಯಪ್ಪ ಎಷ್ಟು ಜನ ಅಂತ ಅನಿಸ್ತಿತ್ತು. ನಿಜವಾಗ್ಲೂ ಸೆಲೆಬ್ರಿಟಿಗಳಿಗೆ ಎಷ್ಟು ಇರಿಟೇಟ್ ಆಗ್ತಿರುತ್ತೆ ಅಲ್ವಾ. ನಾವು ಸೆಲ್ಫಿ ಕೇಳಿದಾಗ ಅವ್ರೇನಾದರೂ ಕೊಡಲಿಲ್ಲ ಅಂತಂದರೆ ತುಂಬ ಜನ ಅಂದ್ಕೊಳ್ತಿರ್ತೀವಿ, ಏನು ಅವ್ರಿಗೆ ಒಂದು ಸ್ವಲ್ಪ ಜಂಬ, ಅದಕ್ಕೆ ಅವರು ಸೆಲ್ಫಿ ಕೊಡಲಿಲ್ಲ ಹಾಗೆ ಹೀಗೆ ಅಂತ. ಬಟ್ ಒಂದು ಸೆಲ್ಫಿ ಒಂದು ಫೋಟೋ ಕೊಡ್ತಾ ನಿಂತ್ಕೊಂಡ್ರೆ ಅವ್ರಿಗೆ ಎಷ್ಟು ಜನ ಬಂದುಬಿಡ್ತಾರೆ. ಅದರಿಂದಾಗಿ ಅವರು ಆ ಥರ ಎಲ್ಲ ಅವಾಯ್ಡ್ ಮಾಡ್ತಾರೆ ಅಂತ ಅನ್ನಿಸ್ತಿತ್ತು ನನಗೂ ಕೂಡ. ಕುಡಿ ಹಚ್ಚಿನ ಡ್ಯಾನ್ಸ್ ಮಾಡ, ಶಿವ ಡ್ಯಾನ್ಸ್ ಮಾಡ್ತಿದ್ದ ನಂಗೆ. ಡ್ಯಾನ್ಸ್ ಮಾಡೋ ಚಿನ್ನ, ಡಮರುಳ್ಕ ಡಮ್ 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 ಅಂತ. ಹಿಂದೆ ಹೋಗಿ ಹಂಗೆ ಅಲ್ಲಿಂದ ಮಾಡು. ಹಿಂದೆ ಹೋಗು ಹಂಗೆ. ಆಯ್ತು ಹಿಂದೆ.
ಹೊಡಿಯೋ ಚಿನ್ನ ಡಮಣಮ್ಮ. ಚಿನ್ನ ಹಂಗೆ ಕೂತ್ಕೊಳ್ಳಿ ಇಬ್ರು. ಚಿನ್ನುಗೆ ಈ ಥರ ಡ್ರೆಸ್ ಎಲ್ಲ ಮಾಡಿ ಫೋಟೋಶೂಟ್ ಮಾಡಬೇಕು ಅಂದರೆ ಅದರಿಂದ ಸಂಜು ಮತ್ತು ನಾನು ಇಬ್ಬರು ಎಷ್ಟೆಲ್ಲ ಸರ್ಕಸ್ ಮಾಡಬೇಕು ಗೊತ್ತಾ. ಅವ್ನು ಎಷ್ಟೆಲ್ಲ ಡಿಮ್ಯಾಂಡ್ ಇಟ್ಟಿರ್ತಾನೆ ಅಂತ ಅಂದರೆ ನೋಡಿ ನಿಮಗೆ ಗೊತ್ತಾಗುತ್ತೆ. ಕಣ್ಮುಚ್ಚು ಚಿನ್ನು. ಸ್ಮೈಲ್ ಸ್ಮೈಲ್ ಕಂದ. ಅದನ್ನ ನೋಡು, ಲಿಂಗ ನೋಡು, ನನ್ ನೋಡು, ಇರೋ ಸ್ಮೈಲ್. ಪಾರ್ವತಿ ಅಲ್ಲೋ, ಏನ್ ಬೇಕಮ್ಮ ಅಂತ ಕೇಳು. ಏನ್ ಹೊರ ಬೇಕು ಕೇಳು, ನಾನು ಇಲ್ಲೇ ಕೊಟ್ಬಿಡ್ತೀನಿ ನಿನ್ಗೆ. ಕಾರ್ ಬೇಕು ಅನ್ಸ್ಕೊಂಡ್ರು. ಅಲ್ಲೊಬ್ರು ಅಜ್ಜಿ ಚಿನ್ನುಗೆ ಪಾರ್ವತಿ ಎಲ್ಲೋ, ಪಾರ್ವತಿ ಬಂದಿಲ್ವಾ ಅಂತ ಎಲ್ಲ ಕೇಳ್ತಿದ್ರು. ಒಂಥರ ಅವನಿಗೆ ಒಂಥರ ಖುಷಿನೂ ಆಗ್ತಿತ್ತು. ಒಂದು ಸ್ವಲ್ಪ ಅಯ್ಯೋ ನಮ್ಮಮ್ಮ ಎಷ್ಟೊತ್ತಿಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಸ್ತಾರಪ್ಪ ಅಂತಲೂ ಅನ್ನಿಸ್ತಿತ್ತು ಅವನಿಗೆ. ಹಾಗೆ ಸ್ವಲ್ಪ ಟೈಮು ತೊಡೆ ಮೇಲೆ ಮಲಗಿಸ್ಕೊಂಡಿದ್ದೆ. ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದೆ, ಸಾಕು ಬಿಚ್ಚಾಕ್ಬಿಡ್ತೀನಿ ಅಂತ. ಹಾಗೆ ಸ್ವಲ್ಪ ಟೈಮು ಮಲಗಿಸ್ಕೊಂಡೆ. ಏನೋ ಒಂಥರ ಇಷ್ಟ ಆಗ್ತಿತ್ತು, ಬಾಲ ಶಿವನ ಥರನೇ ಕಾಣಿಸ್ತಿದ್ದ. ಸೊ ಅದರಿಂದಾಗಿ ಏನೋ ಒಂಥರ ಖುಷಿ ಆಗ್ತಿತ್ತು ಅವನು ತೊಡೆ ಮೇಲೆ ಈ ರೀತಿಯಲ್ಲಿ ಮಲಗಿಸ್ಕೊಂಡಿದ್ದು. ತುಂಬ ಅಂದರೆ ತುಂಬ ಖುಷಿ ಆಗ್ತಿತ್ತು. ತುಂಬ ದಿನದ ಆಸೆ ನಂದು ಇದು, ಅವನಿಗೆ ಈ ರೀತಿ ಡ್ರೆಸ್ ಮಾಡಿ ಫೋಟೋ ತೆಗಿಬೇಕು ಅಂತ. ಈ ಮರದ ಹತ್ರ ಅಂತೂ ಫೋಟೋ ತೆಗಿಬೇಕಾದ್ರೆ ಒಬ್ಬರು ಪೊಲಿಟಿಷಿಯನ್ ಕೂಡ ಬಂದು ಆಶೀರ್ವಾದ ತಗೊಂಡ್ರು. MLA ಆಗೋ ಥರ ಆಶೀರ್ವಾದ ಮಾಡು ಅಂತ. ಸರ್ ಒಂಚೂರು ಕಂಡ್ಬಿಡ್ತೀರಾ ಸರ್? ನಂಗೊಂದು ವರ ಬೇಕು, ಕೊಡ್ತೀರಾ? ಏನು ಮಗನೇ, ಏನು ಬೇಕು? ಒಂದು ವರ ಕೊಡ್ತೀರಾ ಸ್ವಾಮಿ? ಹಾ, ಕೊಡಿ ಸ್ವಾಮಿ. ನಂಗೊಂದು ಕಾರ್ ಬೇಕು. ಹಾಂ, ತಗೊಬಿಡ್ಲಾ? ಇದು ಕಾರಾ? ಕಾರಲ್ಲ ರೀ ಅದು. ಸ್ವಾಮಿ ಏನು ಹೇಳ್ತಾ ಇದ್ರಿ ನೀವು? ಈ ಸರಿ MLA ಆಗ್ಬೇಕು. ಒಂದು ನಿಮಿಷ. ಚಿನ್ನು ಸುಮ್ಮನೆ ಹಂಗೆ ನೋಡು ಪಪ್ಪನ, ಆಶೀರ್ವಾದ ಮಾಡು. ಅವನೇ ಆಶೀರ್ವಾದ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟ. ಚಿನ್ನ ಟನ್ 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 ಟನ್. ಕೈ ಎತ್ತ boy. ಚೆನ್ನಾಗಿ ಬರುತ್ತೆ. ಚಿನ್ನು ಇಲ್ಲಿ ನೋಡು.
ಮೇಲೆ ಸ್ಮೈಲ್ ಸ್ಮೈಲ್ ಕಂದ. ಹಾಂ ಮಾಡಂಗೆ ಸೌಂಡ್ ಬರ್ದಿರ್ಬರಲ್ಲ. ಸುಮ್ಮೀರು ಅದನ್ನೇ ನೋಡು, ಹಂಗೆ ಹಿಡ್ಕೊಂಡು ಸುಮ್ಮನೆ ನೋಡು ಇರು. ಇರುವ ಚಿನ್ನು ಈ ಕಡೆ ನೋಡು. ಸ್ಮೈಲ್ ಸ್ಮೈಲ್ ಕಂದ. ಲಾಸ್ಟ್ ಇದು ಲಾಸ್ಟ್ ಕಂದ. ಇಲ್ಲಿ ನೋಡಿ, ಇಲ್ಲಿ ಸ್ಮೈಲ್ ಇರೋ. ಚಿನ್ನು ಅಂತೂ ಸಾಕಮ್ಮ ನಾನು ತೆಗ್ಸ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಲಾಸ್ಟ್ಗೆ ಇದು ಮಾಡಿಬಿಟ್ಟ. 2 ಸಲ ವಿಗ್ನು ತೆಗ್ದೆಸ್ಬಿಟ್ಟ, ಮತ್ತೆ ಹಾಕಿದೆ. ಆಮೇಲೆ ಇದು ಲಾಸ್ಟ್ ಕಣಪ್ಪ, ಇದು ಒಂದೇ ಫೋಟೋ ಅಂತ ಅಂದ್ಬಿಟ್ಟು ತೊಗೊಳ್ತಿದ್ದೆ. ಮತ್ತೆ ನೋಡಿಬಿಟ್ಟು ಸ್ವಲ್ಪ ಜನ ಬರ್ತಾಯಿದ್ರು ಫೋಟೋಸ್ ತಗೊಳ್ಬೇಕು ಅಂತ. ಅವಾಗ ಅವನಿಗೆ ಫಸ್ಟು ಚೆನ್ನಾಗಿದೆ, ಏನೋ ಒಂಥರ ತೆಗೆಸ್ಕೊಳ್ಳೋಕೆ ಎಲ್ಲರ ಜೊತೆ ಅಂತ ಹೇಳ್ತಿದ್ದವನು. ಆಮೇಲೆ ಜನಗಳು ಬರ್ತಿದ್ದಾರೆ ಅಂದ ತಕ್ಷಣ, ಅಮ್ಮ ಫಸ್ಟು ಈ ವಿಗ್ಗೆಲ್ಲ ಬಿಚ್ಚಾಕ್ಬಿಡ್ತೀನಿ, ಫಸ್ಟು ಡ್ರೆಸ್ ಚೇಂಜ್ ಮಾಡಮ್ಮ, ಎಲ್ಲರೂ ಬರ್ತಿದ್ದಾರೆ ಅಂತಿದ್ದ. ಕೊನೆಗೆ ಲಾಸ್ಟ್ಗೆ ಅವನೇ ವಿಗ್ಗೆಲ್ಲ ಕಿತ್ತೆಸ್ಬಿಟ್ಟ, ಜನ ಬರ್ತಿರೋದು ನೋಡ್ಬಿಟ್ಟು ತೆಗ್ಸ್ಕೊಳ್ತಾರೆ ಅಂತ. ನೋಡಿದ್ರಲ್ವಾ ಎಷ್ಟು ಅವ್ನು ಫೋಟೋ ಶೂಟ್ ಮಾಡಬೇಕು ಅಂದರೆ ನಾವು ಎಷ್ಟೆಲ್ಲ ಸರ್ಕಸ್ ಮಾಡಬೇಕು ಅಂತ. ಆದರೂ ಪಾಪ ಹೇಳಿದ ಮಾತನ್ನ ನಾನು ಅವನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ, ಚಿನ್ನು ಅಷ್ಟು ದೂರದಿಂದ ಬಂದಿದ್ದೀವಿ ಮಗನೇ, ಪ್ಲೀಸ್ ಅರ್ಥ ಮಾಡ್ಕೊ, ತಗೊಬಿಡೋಣ ಫೋಟೋಸ್ನ ಅಂತ ಹೇಳಿದೆ. ಅಮ್ಮ ಇನ್ನೊಂದು ಸಲ ನಾನು ಈ ಥರ ಡ್ರೆಸ್ ಮಾಡಿಸ್ಕೊಳ್ಳಲ್ಲ ಅಮ್ಮ ಅಂತ ಎಲ್ಲ ಹೇಳ್ದೆ. ಆಯಿತು, ಇಲ್ಲಿಂದ ಆಚೆ ಹೋಗ್ತಿದ್ದಂಗೆ ನೀನು ಕೇಳಿದ್ದೆಲ್ಲನೂ ಕೊಡಿಸ್ತೀನಿ ಆಯಿತಾ ಅಂತ ಹೇಳಿಬಿಟ್ಟು ಬಂದ್ವಿ. ಹಾಗೆ ಕೋಟಿಲಿಂಗೇಶ್ವರ ಬಿಟ್ಟು ಬರೋದಕ್ಕೆ ನಂಗೆ ಮನಸ್ಸೇ ಆಗ್ತಿರ್ಲಿಲ್ಲ. ಯಾರಿಗೆ ತಾನೇ ಮನಸ್ಸಾಗುತ್ತೆ, ಅಷ್ಟು ಲಿಂಗಗಳು, ಏನು ಒಂಥರ ನಮ್ಮ ಜೊತೆನೇ ನಡ್ಕೊಂಡು ಬರ್ತಿದ್ವೇನೋ ಲಿಂಗಗಳು ಅಂತ ಅನಿಸ್ತಿತ್ತು. ಅಷ್ಟು ಚೆನ್ನಾಗಿದೆ ಕೋಟಿಲಿಂಗೇಶ್ವರ. ಯಾರಾದರೂ ನೋಡಿಲ್ಲ ಅಂದರೆ ಬೆಂಗಳೂರಲ್ಲೇ ಇರೋರು ಹೋಗಿ ನೋಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಕೊನೆಗೆ ಚಿನ್ನು ಅಂತೂ ಅಲ್ಲೇ ಡ್ರೆಸ್ ಚೇಂಜ್ ಮಾಡಿಬಿಟ್ಟ. ನಾನು ಕಾರಲ್ಲಿ ಚೇಂಜ್ ಮಾಡಿಸ್ತೀನಿ ನಡೆಯೋ ಅಂದರೂ ಕೇಳಲಿಲ್ಲ, ಅಲ್ಲೇ ಚೇಂಜ್ ಮಾಡಿಬಿಟ್ಟ. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಅಲ್ಲೇ ಚೇಂಜ್ ಮಾಡಿಸ್ಕೊಂಡು, ಯಾಕಂದರೆ ಅವ್ನಿಗೆ ಇಲ್ಲಿಂದ ನಡ್ಕೊಂಡ್ರೆ ಮತ್ತೆ ಎಲ್ಲ ಫೋಟೋ ತೆಗ್ಸ್ಕೊಳಕ್ಕೆ ಬರ್ತಾರೆ ಅನ್ನೋ ಭಯಕ್ಕೆ ಅಲ್ಲೇ ಚೇಂಜ್ ಮಾಡಿಬಿಟ್ಟ. ಆಮೇಲೆ ತುಂಬ ಟಯರ್ಡ್ ಆಗಿದ್ದ ಅಲ್ವಾ ಅವನು, ಕಾರಲ್ಲಿ ಬರ್ತಿದ್ದಂಗೆ ನಿದ್ರೆ ಮಾಡಿಬಿಟ್ಟ. ಆಮೇಲೆ ನಾವು ಹೋಟೆಲ್ಗೆ ಹೋಗಿ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ, ಅಷ್ಟರಲ್ಲಿ ಅವನು ನಿದ್ರೆ ಮಾಡಿಬಿಟ್ಟ. ಆಮೇಲೆ ಸ್ವಲ್ಪ ದೂರ ಹೋದ್ಮೇಲೆ ಎಲ್ಲಾದರೂ ಬೇರೆ ಕಡೆ ನೋಡಿ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ನೋಡಿ ಹೇಗೆ ನಿದ್ದೆ ಮಾಡ್ತಿದ್ದಾನೆ ಅಂತ. ಹಾಗೆ ಕೋಟಿಲಿಂಗೇಶ್ವರದ್ದು ಟೈಮ್ ಹೇಳೋದಾದರೆ ಬೆಳಿಗ್ಗೆ 6 ಗಂಟೆಗೆ ಓಪನ್ ಆಗುತ್ತೆ ಮತ್ತು ಸಂಜೆ 6 ಗಂಟೆಗೆ ಕ್ಲೋಸ್ ಆಗುತ್ತೆ. ಹಾಗೆ ಅಲ್ಲಿ ಟಿಕೆಟ್ ಪ್ರೈಸ್ ಬಂದು ಪರ್ ಹೆಡ್ 20 ರೂಪೀಸ್ ಇರುತ್ತೆ ಅಷ್ಟೇ. ವೀಕ್ ಡೇಸಲ್ಲಿ ಹೋದರೆ ಆರಾಮಾಗಿ ನೋಡ್ಕೊಂಡು ಬರ್ಬೋದು. ಬಟ್ ವೀಕೆಂಡ್ಸಲ್ಲಿ ಹೋದರೆ ತುಂಬ ಜನ ಇರ್ತಾರೆ, ತುಂಬ ಕ್ಯೂ ಇರುತ್ತೆ, ಸ್ವಲ್ಪ ನೋಡೋದಕ್ಕೂ ಸ್ವಲ್ಪ ರಿಸ್ಕ್ ಅಂತ ಅನಿಸುತ್ತೆ. ಬಟ್ ವೀಕ್ ಡೇಸಲ್ಲಿ ಆರಾಮ್ಸೆ ನೋಡ್ಕೊಂಡು ಬರ್ಬೋದು, ತುಂಬಾ ಚೆನ್ನಾಗಿದೆ. ಯಾರಾದರೂ ನೋಡಿಲ್ಲ ಅಂದರೂ ಹೋಗಿ ನೋಡಿ. ಹಾಗೆ ನಾವು ಹೋಟೆಲಿಗೆ ಬಂದ್ವಿ ಊಟ ಮಾಡೋಣ ಅಂತ ಹೇಳಿ. ಚಿನ್ನುಗೆ ಯಾವಾಗಲೂ ಅವನಿಗೆ ಮಸಾಲೆ ದೋಸೆನೇ ಇಷ್ಟ. ಸಂಜು ಮಸಾಲೆ ದೋಸೆ ಆರ್ಡರ್ ಮಾಡೋಕ್ಕೆ ಅಂತ ಹೋದರು, ಬಟ್ ಮಸಾಲೆ ದೋಸೆ ಖಾಲಿ ಆಗಿತ್ತಂತ ಹೇಳಿ ಆನಿಯನ್ ದೋಸೆನೇ ಬುಕ್ ಮಾಡಿದ್ರು. ಅದು ತುಂಬ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ. ಚಿನ್ನು ಅಂತೂ ದೋಸೆ ಪ್ರಿಯ ಅಂತಲೇ ಹೇಳ್ಬೋದು. ಅಷ್ಟು ಇಷ್ಟ ಅವನಿಗೆ ದೋಸೆ ಅಂತಂದರೆ. ಮನೇಲಿ ಮಾಡಿದ್ರು ಅಷ್ಟೇ, ಸ್ಕೂಲ್ಗೂ ಅದೇ, ಲಂಚ್ಗೂ ಅದೇ, ಸ್ಕೂಲಿಂದ ಬಂದು ಅದೇ, ನೈಟ್ ಡಿನ್ನರ್ಗೂ ದೋಸೆನೇ ಕೊಡು ಅಂತ ಹೇಳ್ತಾನೆ. ಅಷ್ಟಿಷ್ಟ ಅವನಿಗೆ ದೋಸೆ ಮಾಡಿಬಿಟ್ರೆ. ಹಾಗೆ ಔಟ್ಸೈಡ್ ಹೋದರೂ ಅಷ್ಟೇ, ಅವನು ದೋಸೆನೇ ಕೇಳೋದು, ತುಂಬ ಇಷ್ಟಪಟ್ಟು ತಿಂತಾನೆ. ನನಗಂತೂ ನಾನು ಹಂಗೂ ಅವನನ್ನ ರೇಗಿಸ್ತಾ ಇರ್ತೀನಿ, ಏನೋ ಇಷ್ಟೊಂದು ದೋಸೆ ಅಂತ ಇಷ್ಟಪಡ್ತೀಯ ಚಿನ್ನು, ಬೇರೆ ಏನೂ ತಗೊಳ್ಳೋದೇ ಇಲ್ವಲ್ಲೋ ಅಂತ. ನಾನ್ ವೆಜ್ ಅಂತೂ ಅವನು ಇಷ್ಟನೇ ಪಡೋದಿಲ್ಲ, ಆದರೆ ವೆಜ್ಜಲ್ಲಂತೂ ದೋಸೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆ ದೋಸೆ ತಿಂತಿದ್ರೂ ದೋಸೆ ಆಗ್ತಿದ್ದಂಗೆ ನೆಕ್ಸ್ಟು ನಾನು ಕೇಳಿದ್ದೀನಲ್ಲ, ನನಗಿಷ್ಟವಾದ ಐಸ್ ಕ್ರೀಮ್ ಎಲ್ಲ ಕೊಡಿಸ್ಬೇಕು ಹೇಳಿದ್ಯಾ, ಇಲ್ಲಾಂದರೆ ನೆಕ್ಸ್ಟ್ ಟೈಮ್ ನಾನು ಯಾವ ಫೋಟೋಶೂಟ್ನೂ ಮಾಡಿಸ್ಕೊಳ್ಳಲ್ಲ ಅಂತ ಹೇಳ್ತಿದ್ದ. ಸರಿ ಅಂತ ಅಂದ್ಬಿಟ್ಟು ದೋಸೆ ತಿಂದಾದ್ಮೇಲೆ ಅದೇ ಹೋಟೆಲಲ್ಲಿ ಎಲ್ಲ ಫ್ಲೇವರ್ದು ಐಸ್ ಕ್ರೀಮ್ ಇತ್ತು. ಯಾವ ಫ್ಲೇವರ್ ತೊಗೊಳ್ತೀಯಾ ಅಂತ ಕೇಳ್ದು. ಅವನಿಗೆ ಮ್ಯಾಂಗೋ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದರಿಂದಾಗಿ ಮ್ಯಾಂಗೋ ಫ್ಲೇವರ್ ಐಸ್ ಕ್ರೀಮ್ನೇ ತೊಗೊಳ್ತೀನಿ ಅಂತ ಹೇಳಿಬಿಟ್ಟು ತೊಗೊಂಡ. ಅದಾದಮೇಲೆ ಅಲ್ಲಿ ವೆರೈಟಿ ಸ್ವೀಟ್ಸ್ ಎಲ್ಲ ಇತ್ತು, ಅದಕ್ಕೆ ಅದನ್ನು ನೋಡೋಕೆ ಹೋಗಿದ್ದ. ಅದಕ್ಕೆ ಈ ಥರ ಓವರಾಗಿ ಎಲ್ಲ ಒಂದೇ ಸಲ ತಿಂದ್ಬಿಟ್ರೆ ವಾಮಿಟ್ ಆಗುತ್ತೆ ಕಣಪ್ಪ, ಬೇಡ, ಇವಾಗ ಐಸ್ ಕ್ರೀಮ್ ತಿನ್ನು, ನೆಕ್ಸ್ಟ್ ಇನ್ನೊಂದು ದಿನ ಬರ್ತೀವಲ್ಲ ಆವಾಗ ಬೇರೆದು ಸ್ವೀಟೆಲ್ಲ ತಿನ್ನುವೆ ಅಂತ ಹೇಳಿಬಿಟ್ಟು
ಕರ್ಕೊಂಡು ಹೋದ್ವಿ. ಆಮೇಲೆ ಸರಿ ಅಮ್ಮ ಅಂತ ಅಂದ್ಬಿಟ್ಟು ಬಂದ. ಅವ್ನಿಗಿಷ್ಟವಾದ ಐಸ್ ಕ್ರೀಮ್ನು ತಿಂದ. ನೋಡಿದ್ರಲ್ಲ, ಅವನಿಗೆ ಒಂದು ಫೋಟೋ ಶೂಟ್ ಮಾಡಬೇಕು ಅಂದರೆ ನಾವು ಎಷ್ಟೆಲ್ಲ ಸರ್ಕಸ್ ಮಾಡಬೇಕು ಅಂತ. ಹಾಗೆ ಅವನು ಬೇರೆ ಬೇರೆ ಟಾಯ್ಸ್ ಎಲ್ಲ ಕೇಳಿದ್ದಾನೆ. ಅದನ್ನು ನೆಕ್ಸ್ಟ್ ಕೊಡಿಸ್ತೀವಿ ಅಂತ ಹೇಳಿದ್ದೀನಿ. ಯಾವಾಗಲಾದರೂ ಅದನ್ನು ಕೊಡಿಸ್ಬೇಕು, ಇಲ್ಲ ಅಂತಂದರೆ ಅವನು ನೆಕ್ಸ್ಟು ಆ ಥರ ಎಲ್ಲ ಡ್ರೆಸ್ ಹಾಕ್ಸ್ಕೊಳ್ಳೋದೇ ಇಲ್ಲ. ಹಾಗೆ ಐಸ್ ಕ್ರೀಮ್ ಎಲ್ಲ ತಿಂದು, ಐಸ್ ಕ್ರೀಮ್ ಕೂಡ ತುಂಬಾ ಚೆನ್ನಾಗಿತ್ತು, ಮ್ಯಾಂಗೋ ಫ್ಲೇವರ್ದು. ತಿಂದ್ಬಿಟ್ಟು ಮನೆಗೆ ಬಂದ್ವಿ. ಇದಿಷ್ಟು ನಮ್ಮ ಕೋಟಿಲಿಂಗೇಶ್ವರದ ವ್ಲಾಗ್ ಆಗಿತ್ತು. ಖಂಡಿತ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಅಲ್ಲಿ ತುಂಬ ಜನ ನನ್ನ ಮಗನ ತುಂಬ ಇಷ್ಟಪಟ್ಟು ಎಲ್ಲ ಫೋಟೋ ಸೆಲ್ಫಿ ಎಲ್ಲ ತೊಗೊಂಡಿದ್ರಲ್ವ, ತುಂಬ ದೃಷ್ಟಿಯಾಗಿರುತ್ತೆ ಅಂತ ಹೇಳಿಬಿಟ್ಟು ಮನೆಗೆ ಬರ್ತಿದ್ದಂಗೆ ಅವನಿಗೆ ದೃಷ್ಟಿ ತೆಗ್ದು ಹಾಕ್ತೆ. ಅದೇ ಕೆಂಪು ನೀರು ಅಂತ ಹೇಳ್ತಾರಲ್ಲ, ಹಳ್ಳಿ ಕಡೆ ಎಲ್ಲ ಮಾಡ್ತಿರ್ತಾರೆ, ಅದನ್ನು ಅಮ್ಮ ಮಾಡೋದೆಲ್ಲ ನೋಡಿದ್ದೆ. ಅದೇ ಥರ ಕೆಂಪು ನೀರಿಂದು ಆರತಿ ಮಾಡಿ ಅವನಿಗೆ ದೃಷ್ಟಿ ತೆಗ್ದು ಹಾಕ್ತೆ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.